home, Daddy. ಅಬ್ಬಾ ಏನ್ ಗುರು ಅದು ಟೀಸರು ಆಲ್ರೆಡಿ ಎಲ್ಲ ನೋಡಿದ್ದೀರಾ ಅನ್ಸುತ್ತೆ ಟಾಕ್ಸಿಕ್ ಟೀಸರ್ನ. ಯಶ್ ಸರ್ ಅಂತೂ ತುಂಬ ಕ್ರೇಜಿಯಾಗಿ ಕಾಣಿಸ್ಕೊತಿದ್ದಾರೆ. ಈಗ ರೀಸೆಂಟಾಗಿ ಅಪ್ಲೋಡ್ ಆಗಿರೋ ಟೀಸರಲ್ಲಿ ಲಾಸ್ಟ್ ಲುಕ್ ಒಂದಿದೆ ನೋಡಿ, ವಿತೌಟ್ ಬಿಯರ್ಡು, ಸ್ಲಿಪ್ಪರ್ ಶಾರ್ಟ್ ಫಾರ್ ಆಲ್ ದಿ ಹೇಟರ್ಸ್ ಆರ್ ಪೀಪಲ್ ಹೂ ಸೆಡ್ ದಟ್ ಯಶ್ ಸರ್ ವಿಲ್ ನಾಟ್ ಲುಕ್ ಗುಡ್ ವಿತೌಟ್ ಬಿಯರ್ಡ್. ನಿಜವಾಗ್ಲೂ ಅದನ್ನ ಸ್ವಲ್ಪ ನೋಡ್ಕೊಂಬನ್ನಿ. ಬ್ರೋ ದಿಸ್ ವಾಸ್ ಲಿಟ್ರಲಿ ಔಟ್ ಆಫ್ ಸಿಲೆಬಸ್. ನಿಜವಾಗ್ಲೂ ಲಾಸ್ಟ್ ಸೀನ್ ಅಂತೂ ಔಟ್ ಆಫ್ ಸಿಲೆಬಸ್. ಯಶ್ ವಿತ್ ಬಿಯರ್ಡ್ ಅಂಡ್ ಆಲ್ಸೋ ಯಶ್ ವಿತೌಟ್ ಬಿಯರ್ಡ್. ಯಶ್ ಸರ್ ಬರ್ಡೇ ದಿನ ರಿಲೀಸ್ ಆಗಿದ್ದ ಟೀಸರಲ್ಲಿ ಡ್ಯಾಡಿ ಸೋಮ್ ಅಂತ ಒಂದು ಡೈಲಾಗು ಸಖತ್ ಹಿಟ್ಟಾಗಿದೆ. Daddy's home. ಅಂಡ್ ಅದಕ್ಕೂ ಮತ್ತೆ ಇವಾಗ ಐ ಆಮ್ ಹೋಮ್ ಡ್ಯಾಡಿ ಅಂತ ಹೇಳಿದಾರಲ್ಲ, I'm home, Daddy. ಅದು ಎರಡು ಮ್ಯಾಚ್ ಮಾಡ್ತಿದ್ರೆ ನಂಗೇನೋ ಅಪ್ಪ ಮಗನ ಕ್ಯಾರೆಕ್ಟರ್ ಇದೆ ಅಂತ ಅನ್ನಿಸ್ತಿದೆ. ನೋಡೋಣ ಹೆಂಗಿದೆ ಅಂತ. ನನ್ನ ಒಪಿನಿಯನ್ ನಾನು ಹೇಳಿದೆ, ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ರಿಯಲಿ ಬಾಸ್ ಇಸ್ ಆನ್ ದಿ ವೇ ಟು ಬ್ರೇಕ್ ಆಲ್ ದಿ ರೆಕಾರ್ಡ್ಸ್. ಆಲ್ರೆಡಿ ನಾವು ನೋಡಿದ್ದೀವಿ 2 ಬ್ಲಾಕ್ ಬಸ್ಟರ್ ಮೂವಿನ, KGF ಚಾಪ್ಟರ್ 1 ಆಗಿರ್ಬೋದು, KGF ಚಾಪ್ಟರ್ 2 ಆಗಿರ್ಬೋದು, ಅಪ್ಕಮಿಂಗ್ ಮೂವೀಸ್ ಟಾಕ್ಸಿಕ್, ರಾವಣನ್ ಕ್ಯಾರೆಕ್ಟ್ರು. ನಿಜ ಹೇಳ್ಬೇಕಂದ್ರೆ ಇದೆಲ್ಲ ನೋಡ್ತಿದ್ರೆ ಯಶ್ ಸರ್ ಅಂತೂ ಕನ್ನಡ ಫಿಲಮ್ ಇಂಡಸ್ಟ್ರಿಯ ಪೆಂಗ್ವಿನ್ ಅಂತಾನೆ ಹೇಳ್ಬೋದು. ಇದ್ಯಾವ ಪೆಂಗ್ವಿನ್ ಗುರು, ಯಾವ ಪೆಂಗ್ವಿನ್ ಬಗ್ಗೆ ಮಾತಾಡ್ತಾವನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅದೇ ಇಂಟರ್ನೆಟಲ್ಲಿ ವೈರಲ್ ಆಗಿತ್ತಲ್ಲ, ಎಲ್ಲ ಪೆಂಗ್ವಿನ್ನು ಒಂದು ಕಡೆ ಹೋದ್ರೆ ಒಂದು ಸಿಂಗಲ್ ಪೆಂಗ್ವಿನ್ ಮಾತ್ರ ಬೇರೆ ಡೈರೆಕ್ಷನಲ್ಲಿ ಹೋಗ್ತಿರುತ್ತಲ್ಲ, ಸೇಮ್ ಅದೇ ರೀತಿ ಕಾಣ್ತಿದೆ. ಆಸ್ ವಿ ನೋ A ಸರ್ಟಿಫೈಡ್ ಮೂವಿ ಅಲ್ವಾ, ರಥದ ಓಕ್ಲಿನೇ ಆಡ್ತಾರೆ ಅನ್ಸುತ್ತೆ. ನಿಜ ಗುರು, ಟಾಕ್ಸಿಕ್ ಅಂತೂ ಐ ಬಜೆಟ್ ಮೂವಿ, ನಿಯರ್ಲಿ 300 to 600 crores ಏನೋ ಆಗಿದೆ ಅಂತೆ. ಆದರೆ ನಿಜವಾಗ್ಲೂ ಆ ಪ್ರೊಡಕ್ಷನ್ ಟೀಮು ವರ್ತ್ ಮಾಡಿದ್ದಾರೆ. ಅಷ್ಟು ಅಮೌಂಟ್, ಅಷ್ಟು ಬಜೆಟ್ ಹಾಕಿರೋದಕ್ಕೂ ಕ್ರೇಜಿ ಬಂದಿದೆ. ಶಾರ್ಟ್ಸು ಏನೇನೆಲ್ಲ ಬಿಟ್ಟಿದ್ದಾರೆ ಇಲ್ಲಿವರೆಗೆ, ಟೀಸರ್ಸು ಎಲ್ಲ ಕ್ಲಾಸಿ ಲುಕ್ಕಲ್ಲಿದ್ದಾರೆ ಬಾಸ್ ಅಂತೂ. ನಾನು ವೆಯ್ಟ್ ಮಾಡ್ತಿದ್ದೀನಿ, ನಮ್ಮ ಜನನೂ ವೆಯ್ಟ್ ಮಾಡ್ತಿದ್ದಾರೆ, ಇಡೀ ವರ್ಲ್ಡ್ ವೆಯ್ಟ್ ಮಾಡ್ತಿದೆ ರಾಯನ್ ಕ್ಯಾರೆಕ್ಟರ್ ನೋಡೋಕ್ಕೆ. ಆಲ್ ದಿ ಬೆಸ್ಟ್ ಟಾಕ್ಸಿಕ್. ಮತ್ತೆ ಸಿಗೋಣ, ಬಾಯ್. ಯಾರೋ ಇವನೇ ಸುಂದ್ರ. ನೋಡಕ್ ಹೋತಿ ನನ್ನ ಮಗ ಇದ್ದಂಗ ಸುಂದ್ರ ಅಂತೆ.